الرحمن الرحيم والصلاة والسلام على سيدنا محمد وعلى آله وصحبه أجمعين أما بعد ಪವಿತ್ರವಾದ ಅರಫ ದಿವಸ ನಮಗೆ ಆಗಮನವಾಗುತ್ತಿದೆ. ಅರಫ ದಿವಸದಲ್ಲಿ ನಮಗೆ ಅತ್ಯಂತ ಮಾಡಲಿಕ್ಕಿರುವ ಪ್ರಥಮ ಕಾರ್ಯ ಒಂದು ಉಪವಾಸವಾದರೆ ಎರಡನೆಯದು ದುಆ ಆಗಿದೆ. ಬಹುಮಾನ್ಯರಾದ ಸುಫ್ಯಾನ್ ಇಬ್ನ್ ಉಯೈನ ರದಿಯಲ್ಲಾಹು ಅನ್ಹುರೊಂದಿಗೆ ಅರಫ ದಿವಸದ ದುಆದ ಬಗ್ಗೆ ಕೇಳಿದಾಗ ಅತ್ಯಂತ ಉತ್ತಮವಾದ ಶ್ರೇಷ್ಠವಾದ ದುಆ ಅರಫ ದಿವಸದಲ್ಲಿ ಯಾವುದು ಎಂದು ಕೇಳಿದಾಗ ಮಹಾನವರು ಹೇಳಿದ್ದು ಲಾ ಇಲಾಹ ಇಲ್ಲಲ್ಲಾಹು ವಹ್ದಹು ಲಾ ಶರೀಕ ಲಹ್ ಲಹುಲ್ ಮುಲ್ಕು ವಲಹುಲ್ ಹಮ್ದ್ ವಹುವ ಅಲಾ ಕುಲ್ಲಿ ಶೈಇನ್ ಕದೀರ್. ಬಹುಮಾನ್ಯರಾದ ತುರ್ಮುದಿ ಇಮಾಮ್ ರದಿಯಲ್ಲಾಹು ಅನ್ಹು ರಿಪೋರ್ಟ್ ಮಾಡುವ ಹದೀಸಿನಲ್ಲಿ ಅಮ್ರ್ ಇಬ್ನ್ ಶುಅಬ ಅವರ ತಂದೆಯ ಬಗ್ಗೆ ರಿಪೋರ್ಟ್ ಮಾಡುವ ಹದೀಸಿನಲ್ಲೂ ಅದೇ ಕಾಣುತ್ತದೆ. ಲಾ ಇಲಾಹ ಇಲ್ಲಲ್ಲಾಹು ವಹ್ದಹು ಲಾ ಶರೀಕ ಲಹ್ ಲಹುಲ್ ಮುಲ್ಕು ವಲಹುಲ್ ಹಮ್ದ್ ವಹುವ ಅಲಾ ಕುಲ್ಲಿ ಶೈಇನ್ ಕದೀರ್. ಸುಫ್ಯಾನ್ ಇಬ್ನ್ ಉಯೈನ ಈ ಹದೀಸಿನ ಈ ದುಆ ಅನ್ನು ಹೇಳಿದಾಗ ಅಲ್ಲಿರುವ ಜನರು ಕೇಳಿದರು, ಇದು ದುಆ ಆಗಿ ಕಾಣುತ್ತಿಲ್ಲವಲ್ಲವೇ, ಇದು ಅಲ್ಲಾಹನ ಬಗ್ಗೆ ಪ್ರಶಂಸಿಸುವ, ಅಲ್ಲಾಹನ ಬಗ್ಗೆ ಪ್ರಶಂಸನೆಯನ್ನು ಹೇಳುವ ಮಾತಲ್ಲವೇ? ಲಾ ಇಲಾಹ ಇಲ್ಲಲ್ಲಾಹ್, ಅಲ್ಲಾಹು ಅಲ್ಲಾದೆ ಒಬ್ಬ ಆರಾಧ್ಯನಿಲ್ಲ, ಅವರಿಗೆ ಅಧಿಕಾರವಿದೆ, ಅವರಿಗಾಗಿ ಸರ್ವಸ್ತುತಿ ಎಂದು ಹೇಳುವ ಇದು ಹೇಗೆ ದುಆ ಆಗುತ್ತೆ ಎಂದು ಕೇಳಿದಾಗ ಸುಫ್ಯಾನ್ ಇಬ್ನ್ ಅಬಿ ಉಯೈನ ರದಿಯಲ್ಲಾಹು ಅನ್ಹು ಅವರಿಗೆ ಉತ್ತರವನ್ನು ಕೊಡುತ್ತಾರೆ. ಏನೆಂದರೆ, ನಾನೊಂದು ಕವನವನ್ನು ಕೇಳಿದ್ದೇನೆ. ಉಮಯ್ಯತ್ ಇಬ್ನ್ ಅಬಿ ಸಲ್ತ್ ಅಬ್ದುಲ್ಲಾ ಇಬ್ನ್ ಜದಾನರ ಬಗ್ಗೆ ಒಂದು ಕವನವನ್ನು ಹೇಳಿದ್ದರು. ತಮ್ಮನ್ನು ನಾನು ಪ್ರಶಂಸಿಸುತ್ತೇನೆ, ಪ್ರಶಂಸೆ ಎಂಬುದು ತಮಗೆ ನೀಡುವಾಗ ಮತ್ತೊಂದು ಪ್ರಶಂಸೆಗೆ ಅವಶ್ಯಕತೆ ಬರುವುದಿಲ್ಲ, ಅಷ್ಟೊಂದು ಪ್ರಶಂಸೆಯನ್ನು ನಾನು ನೀಡುತ್ತೇನೆ ಎಂದು ಹೇಳಿದಾಗ ಅಬ್ದುಲ್ಲಾ ಇಬ್ನ್ ಜದಾನ್ ಉಮಯ್ಯತ್ ಅವರನ್ನು ಅತ್ಯಂತ ಖುಷಿಯಿಂದ ಅವರನ್ನು ಬರಮಾಡುತ್ತಾರೆ. ಅಂದರೆ ನಾವು ಅಥವಾ ನೀವು ಅಲ್ಲಾಹನನ್ನು ಪ್ರಶಂಸಿಸುವಾಗ ಅಲ್ಲಾಹನನ್ನು ನಾವು ಅತ್ಯಂತ ಹೊಗಳಿಕೆಯನ್ನು ನೀಡುವಾಗ ಅಲ್ಲಾಹನಿಗೆ ಅತ್ಯಂತ ಸಂತೋಷವಾಗುತ್ತದೆ. ಅಲ್ಲಾಹನೇ, ನೀನು ಅತ್ಯಂತ ಉತ್ತಮನು, ನೀನು ಹೈ ಆಗಿದ್ದೀಯಾ, ನೀನು ಮಲಿಕ್ ಆಗಿದ್ದೀಯಾ, ನೀನು ಗಫೂರ್ ಆಗಿದ್ದೀಯಾ, ನೀನು ರಹೀಮ್ ಆಗಿದ್ದೀಯಾ. ಹೀಗೆ ಅಲ್ಲಾಹನ ಪ್ರತಿಯೊಂದು ಪ್ರಶಂಸೆಗಳನ್ನು ಅಲ್ಲಾಹನ ಬಗ್ಗೆ ಹೇಳುವಾಗ ಅಲ್ಲಾಹನು ಖುಷಿ ಪಡುತ್ತಾನೆ. ಫಾತಿಹಾದಲ್ಲೂ ನೀವು ನೋಡಿದ್ದೀರಿ, ಫಾತಿಹಾದ ಆರಂಭ ಅಲ್ಲಾಹನನ್ನು ಪ್ರಶಂಸಿಸುತ್ತಾ ಅವನನ್ನು ಹೊಗಳುತ್ತಾ ನಾವು ಶುರು ಮಾಡುತ್ತೇವೆ. ಮತ್ತೆ ಆಗಿದ್ದೆ ನಾವು ಇಹ್ದಿನ ಸಿರಾತಲ್ ಮುಸ್ತಕೀಮ್ ಎಂಬ ಪ್ರಾರ್ಥನೆಯನ್ನು ಮಾಡುವುದು. ಅಂದರೆ ಪ್ರಶಂಸಿಸುತ್ತಾ ಒಬ್ಬನ ಬಗ್ಗೆ ಪ್ರಶಂಸೆಯನ್ನು ಹೇಳಿ ಮತ್ತೆ ಅವನೊಂದಿಗೆ ಯಾಚನೆಯನ್ನು ಮಾಡುವಾಗ ಅದು ಅವನಿಗೆ ಖುಷಿಯಾಗುತ್ತದೆ. ಹಾಗೆ ಅಲ್ಲಾಹನ ಬಗ್ಗೆ ಪ್ರಶಂಸಿಸುತ್ತಾ ಅಲ್ಲಾಹನ ರಹಮತನ್ನು ಕೇಳುವಾಗ ಅಲ್ಲಾಹನಿಗೆ ಅತ್ಯಂತ ಸಂತೋಷವಾಗುತ್ತದೆ. ಮತ್ತೆ ಹೇಳಬಹುದಲ್ಲವೇ, ಮತ್ತೊಂದು ದುಆ ಕಾಣುತ್ತದೆ. ಅಲ್ಲಾಹುಮ್ಮ ಇನ್ನಿ ಅಸ್ಅಲುಕ ಬಿ ಅನ್ನಿ ಅಶ್ಹದು ಅನ್ನಕ ಅಂತಲ್ಲಾಹುಲ್ ಅಹದು ಸಮದುಲ್ ಲದಿ ಲಂ ಯಲಿದ್ ವಲಂ ಯೂಲದ್ ವಲಂ ಯಕುಲ್ ಲಹು ಕುಫುವನ್ ಅಹದ್. ಹಾಗೆ ಹದೀಸಿನಲ್ಲಿ ಕಾಣಲಾಗುತ್ತದೆ. ಅಲ್ಲಾಹನನ್ನು ಪ್ರಶಂಸಿಸುತ್ತಾ ಆ ಹದೀಸ್ ಹೀಗೆ ಹೇಳುತ್ತದೆ. ಹಾಗೆ ಅಲ್ಲಾಹನ ಇಸ್ಮುಲ್ ಅಅ್ಲಮನ್ನು ಹೇಳಿ ಅಥವಾ ಅಲ್ಲಾಹನ ಪ್ರಶಂಸೆಯನ್ನು ಹೇಳಿ ಅವನ ಹೊಗಳಿಕೆಯನ್ನು ಮಾಡಿ ಒಬ್ಬ ಮನುಷ್ಯ ಕೇಳುವುದಾದರೆ ಇದಾ ದುಯ್ಯ ಬಿಹಿ ಅಜಾಬ ವೈದಾ ಸುಯಿಲ ಬಿಹಿ ಅಳ್ತ, ಅಲ್ಲಾಹನೊಂದಿಗೆ ಕೇಳಿದರೆ ಅವನು ಕೊಡುತ್ತಾನೆ ಎಂಬುದು ಹದೀಸುಗಳಲ್ಲಿ ಸ್ಪಷ್ಟಪಡಿಸಲಾಗುತ್ತದೆ. ಅಂದರೆ ನಿಷ್ಕಳಂಕ ಮನಸ್ಸಿನೊಂದಿಗೆ ಅತ್ಯಂತ ದುಆ ಮಾಡುತ್ತಾ ಅಲ್ಲಾಹನೊಂದಿಗೆ ಪ್ರಾರ್ಥಿಸುವಾಗ ಖಂಡಿತವಾಗಿಯೂ ಆ ಪ್ರಾರ್ಥನೆಗೆ ಉತ್ತರ ಸಿಗುತ್ತದೆ ಎಂಬುದು ಸ್ಪಷ್ಟವಾಗುತ್ತಿದೆ. ಆದುದರಿಂದ ಪ್ರೀತಿಯ ಮುಮಿನುಗಳೇ, ನೀವೆಲ್ಲರೂ ಅರಫ ದಿವಸ ಅದನ್ನು ನೀವು ಬರಮಾಡಬೇಕಾಗಿರುವುದು ದುಆದೊಂದಿಗೆ ಹಾಗೂ ಉಪವಾಸದೊಂದಿಗೆ ಹಾಗೂ ಇಸ್ತಿಗ್ಫಾರ್ನೊಂದಿಗೆ ಅಲ್ಲಾಹನೊಂದಿಗೆ ರಹಮತ್ ಕೇಳುತ್ತಾ ಆಗಿರಬೇಕು. ಅಲ್ಲಾಹ ನಮಗೆಲ್ಲರಿಗೂ ಅನುಗ್ರಹಿಸಲಿ ಎಂಬ ಮಾತಿನೊಂದಿಗೆ ಎಲ್ಲ ಪ್ರಾರ್ಥನೆಗಳಿಗೆ ನಮ್ಮನ್ನು ಸೇರಿಸಬೇಕೆಂದು ಮಾತಿನೊಂದಿಗೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.